ಎಮ್ಮೆ ಹಾಲು ನಮಗೆ ಸಿಗೋದು ಭಾಳ ಕಷ್ಟ. ಸೊ ಇದು ಅಂದ್ರೆ ನೀವು 4 hours ಆವಾಗ ಬಂದು ತಿರುಗಿಸ್ತಾ ಇರ್ಬೇಕು. ಖಂಡಿತ ಸರ್. ರಾಜಶೇಖರ್ ಅವರು ಇವಾಗ ಸಕ್ಕರೆ ಅಮ್ಮ ಹಾಕ್ತಾರೆ. ಹೌದು ಸರ್. ಎಷ್ಟು ಕೆಜಿ ಇದೆ? 5 kgs ಇದೆ ಸರ್. ನೋಡಿ ಎಷ್ಟು ಪೇಷನ್ಸ್ ಬೇಕಲ್ಲ. ಹೌದು ಸರ್. ಬಹಳ ತಾಳ್ಮೆ ಬೇಕು. ಹೌದು. ಓ ಹಿಂಗಾಯ್ತು ಈಗ. ಹೌದು. ಕಂಪ್ಲೀಟ್ ಆಯ್ತು ನೋಡ್ರಿ ಇದು. ಹೌದು ಸರ್. ನೋಡ್ರಿ ಹಿಂಗೆ ಕೋವಾ ಇರುತ್ತೆ. ಕೋವಾ ಕೊಡ್ತಾರೆ. 6 ಗಂಟೆ ವೆಯ್ಟ್ ಮಾಡಿದ್ವಿ ಇಂಥ ರುಚಿಗೆ. ಎಷ್ಟು ಚೆನ್ನಾಗಿದೆ ಇದು. ಅಬ್ಬ 5 ಗಂಟೆಯಿಂದ 10 ಗಂಟೆವರೆಗೆ ಬಾಂಬೆ ಸ್ವೀಟ್ ಸ್ಟಾಲ್ ಮುಂದುಗಡೆ ಸೈಕಲಲ್ಲೇ ನಿಂತಿರ್ತಾರೆ. ಟೇಸ್ಟ್ ಮಾಡಿ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನೀವು ಮನೆ ನೋಡಿದ್ರೆ ಗೊತ್ತಾಗಲ್ಲ ಯಾವ ಊರಲ್ಲಿದ್ದೀನಿ ನಾನಂತ. ಬಳ್ಳಾರಿ ಗಣಿನಾಡು. ಬನ್ನಿ, ನಮ್ಮೂರು ಹೊಸಪೇಟೆ. ನಮ್ಗೆ ಹೊಸಪೇಟೆ ಕೂಡ ಸಿಗ್ತಿತ್ತು. ಏನಂತೀರಾ? ಸೈಕಲ್ ಖೋವಾ ಭಾಳ ಪ್ರಸಿದ್ಧ ಇಲ್ಲಿ. ಸೈಕಲ್ ಖೋವಾಗೋಸ್ಕರ 5 ಗಂಟೆ ಕಾಯ್ತಾ ಇರ್ತೀವಿ ನಾವು. ಬಳ್ಳಾರಿಯಲ್ಲಿ ಬಾಲಾಜಿ ಸೈಕಲ್ ಖೋವಾ ಇನ್ನೊಂದು ಪ್ರಸಿದ್ಧವಾದ ಒಂದು ಸಂಸ್ಥೆ. ಇದನ್ನು ಹುಟ್ಟಾಕಿದವರು ರಾಜಶೇಖರ್ ಅವ್ರ ಅಪ್ಪ ಅಂತೆ. ಬನ್ನಿ, ರಾಜಶೇಖರ್ ಇರ್ತಾರೆ, ಅವರ ಅಮ್ಮ ಲಕ್ಷ್ಮೀದೇವಿ ಮಾಡ್ತಾರೆ ಖೋವಾನ. ಅಪ್ಪಟ ರುಚಿಯ ಜನ ಕಾಯ್ತಾ ಇರೋ ಒಂದು ಖೋವಾ ಇದು. ಬಳ್ಳಾರಿ ಸೈಕಲ್ ಖೋವಾ ಅಂದರೆ ಜಗತ್ ಪ್ರಸಿದ್ಧ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆ ಬಳ್ಳಾರಿ ಸೈಕಲ್ ಖೋವಾ ಹೇಗೆ ಮಾಡ್ತಾರೆ, ಅದು ಹಿಂದಿನ ಕತೆ, ಆ ರುಚಿ. ಬನ್ನಿ ನೋಡೋಣ. ವೀಕ್ಷಕರೇ ನೋಡಿ, ರಾಜಶೇಖರ್ ಅವರು. ಸರ್ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದೆ ಸರ್. ಅವ್ರ ತಾಯಿ ಲಕ್ಷ್ಮೀದೇವಿ ಅಂತ. ನಮಸ್ಕಾರಮ್ಮ. ಇದು ಬಳ್ಳಾರಿಯಲ್ಲಿ ಜಗತ್ ಪ್ರಸಿದ್ಧ. ಬಳ್ಳಾರಿಯಲ್ಲಿ ಮಾತ್ರ ಸಿಗೋದು. ಅದಕ್ಕಾಗಿ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಗೊತ್ತಲ್ಲ ನಿಮಗೆ, ಬಾಲಾಜಿ ಸೈಕಲ್ ಖೋವಾ. ಜನ ವೆಯ್ಟ್ ಮಾಡ್ತಿರ್ತಾರೆ ಸಾಯಂಕಾಲ 5 ಗಂಟೆ. 5 ಗಂಟೆ ಅಲ್ಲ ಸರ್? ಹೌದು ಸರ್. ಸೊ ರಾಜಶೇಖರ್ ಕೇಳ್ಬಿಡೋಣ, ಹೆಂಗೆ ಸರ್ ಇದು ಸೈಕಲ್ ಖೋವಾ ಅಂತ ಹೆಂಗೆ ಶುರುವಾಯ್ತು? ಇಲ್ಲಿ ಬಳ್ಳಾರಿಯಲ್ಲಿ ಮಾತ್ರ ಇರ್ತದೆ. ಆಮೇಲೆ ನೀವು ಯಾಕೆ ಇದ್ರಲ್ಲಿ ಬಂದ್ರಿ ಬಿಸ್ನೆಸ್ಗೆ? ನಮ್ಮ ಅಪ್ಪ ಮಾಡ್ತಿದ್ದಾರೆ ಸರ್. ನಮ್ಮ ಅಪ್ಪ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ? 15 ವರ್ಷ ಇದ್ದಾಗ ಅವರು ಸ್ಟಾರ್ಟ್ ಮಾಡಿದ್ರು ಸರ್. ನಿಮಗೆ 15 ವರ್ಷ ಇದ್ದಾಗ? ನಮ್ಮ ಅಪ್ಪಗೆ 15 ವರ್ಷ ಇದ್ದಾಗ. ನಿಮ್ಮ ಅಪ್ಪವ್ರು 15 ವರ್ಷ ಇದ್ದಾಗ? ಹೌದು ಸರ್. ನೀವು ಅದನ್ನ ನಂಗೆ ಬಡವಳಿಯಾಗಿ ಮುಂದುವರಿಸ್ತಾ ಇದ್ದೀರಾ? ಹೌದು. ಈ ಖೋವಾ ಅಂದ್ರೆ ಯಾಕೆ ಫೇಮಸ್ ಆಯ್ತು ಬಳ್ಳಾರಿಲಿ? ಸರ್, ಇದು ಬಂದು ಪ್ಯೂರ್ ಇರುತ್ತೆ, ಅಥೆಂಟಿಕ್. ಯಾವ ಎಸೆನ್ಸ್ ಆಗ್ಲಿ, ಕಲರ್ಸ್ ಆಗ್ಲಿ ಏನಿರಲ್ಲ ಸರ್. ಪ್ಯೂರ್ ಎಮ್ಮೆ ಹಾಲಿಂದ, ಹಲ್ಲಿಯಿಂದ ಮುಂಜಾನೆ ಹಿಡ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಮಾಡೋದು ಸರ್. ನೋಡಿ, ನ್ಯಾಚುರಲ್ ಪ್ರಾಸೆಸ್. ಅದು ಗೊತ್ತಾಗಬೇಕು ವೀಕ್ಷಕರಿಗೆ. ಎಮ್ಮೆ ಹಾಲು ನಮಗೆ ಸಿಗೋದು ಬಹಳ ಕಷ್ಟ. ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದು ಪ್ಯೂರ್ ಹಳ್ಳಿಯಿಂದ ಬಂದಿರೋದು. ಹಾಗಾಗಿ ಈ ಬಳ್ಳಾರಿ ಜನ ಗೊತ್ತಿರುತ್ತದು. ಹಂಗಾಗಿ ಅಲ್ಲಿ ಕಾಯ್ತಿರ್ತಾರೆ ಈ ಖೋವಾಗೋಸ್ಕರ. ಸೊ ನೀವು ಎಷ್ಟು ಕೆಜಿ ಸೇಲ್ ಮಾಡ್ತೀರಾ ಇದು ಒಂದಿನಕ್ಕೆ? ಈಗ ನಾನು ಸಾಯಂಕಾಲ ಹೋದಾಗ ನನಗೆ ಒಳ್ಳೆ ಮಾರ್ಕೆಟ್ ಇದೆ ಸರ್. ಅಪ್ಪ ಮಾಡ್ತಿದಾರಲ್ಲ, ಅಲ್ಲೇ ಕಸ್ಟಮರ್ ಉಟ್ಕೊಂಡು ಬರ್ತಾರೆ. ನನ್ನ ಇನ್ನೂ ಅಪ್ರಿಶಿಯೇಟ್ ಮಾಡ್ತಾರೆ. ಮಾಡ್ಕೊಂಡು ಹೋಗು, ಕೆಡ್ಸ್ಕೊಂಡು ಬೇಡ, ಹೌದಾ ನೀವು ಎಲ್ಲಿಂದ ಬರ್ತೀವಿ ನಾವು, ನಿಮ್ ಕೋವೆಲ್ಲ ಫಾರಿನ್ ಕಲಿಸ್ತೀವಿ, ಅವರೆಲ್ಲ ಫೀಡ್ಬ್ಯಾಕ್ ಕೊಡ್ತಿರ್ತಾರೆ ಸರ್. ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನನಗೆ ಬ್ಲೆಸ್ಸಿಂಗ್ಸು ಕೊಡ್ತಿರ್ತಾರೆ. ಆ ತರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅವರು ಇದರಿಂದ ಒಂದು ಸದ್ಯಕ್ಕೆ 15 kg 20 kg ವರೆಗೂ ಹೋಗ್ತಾ ಇದೆ ಸರ್. 20 kg ಒಂದು ನೀವು ತಗೊಂಡು ಹೋದ್ರೆ ಖಾಲಿ ಆಗುತ್ತೆ. ನಿಮ್ಮ ಲಾಯಲ್ ಕಸ್ಟಮರ್ಸ್ ಇದ್ದಾರೆ? ಇದೆ ಸರ್. ನಿಮ್ಮ ಅಪ್ಪವ್ರ ಕಾಲದಿಂದ? ಹೌದು ಸರ್. ಅಂದ್ರೆ ಎಷ್ಟು ರುಚಿ ಇರ್ಬೋದು, ಅವ್ರು ಎಷ್ಟು ಇದಕ್ಕೆ ಅಡಿಕ್ಟ್ ಆಗಿರ್ಬೋದು. ಅಂದ್ರೆ ಅದು ಬೇಕೇ ಬೇಕು ಅಂತ ಕೆಲವು ಜನ ಇರ್ತಾರೆ. ಹೌದು ಸರ್. ಈಗ ಬೆಂಗಳೂರಿಂದ ನಮ್ಗೆ ಫ್ರಾಂಚೈಸಿ ಬೇಕು ಅಂತ ಹೇಳಿದ್ರೆ? ಖಂಡಿತ ಸರ್, ಖಂಡಿತ ಕೊಡ್ತೀರಾ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಡೈಲಿ ಫ್ರೆಶ್ ಕೊಡ್ತೀನಿ. ಡೈಲಿ ಹೋಗುತ್ತೆ ಫ್ರೆಶ್? ಡೈಲಿ ಬಸ್ ಅಲ್ಲಿ ಕಳ್ಸಿಕೊಡ್ತೀನಿ ಸರ್. ಏನ್ ತೊಂದರೆ ಏನಿಲ್ಲ. ಎಷ್ಟು ಕೇಳಿದ್ರು ನಾನು ಕೊಡ. ಯಾಕಂದ್ರೆ ನಾವೆಲ್ಲ ಬೆಂಗಳೂರಿಗಿದ್ದವರಿಗೆ ಇಂಥ ಒಂದು ಅಪ್ಪಟ ನೈಸರ್ಗಿಕ ರುಚಿ ಬೇಕು ಎಮ್ಮೆ ಹಾಲಿಂದ. ಖಂಡಿತ ಸರ್, ಖಂಡಿತ ನಮ್ಮ ಕಡೆಯಿಂದ ಖಂಡಿತ ಮಾಡ್ಕೊಡ್ತೀನಿ. ಅಮ್ಮರೇ ಮಾಡೋದು ಪ್ರತಿದಿನ? ಹೌದು ಸರ್. ಈಗ ಬೆಂಗಳೂರಲ್ಲಿ ಸಿಕ್ಬಿಟ್ರೆ ಅವ್ರ ಫ್ರಾಂಚೈಸಿಗಳು ಬೇಕು ಅಂದ್ರೆ ಈ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ, ನಿಮ್ಮ ನಂಬರು ಕಾಲ್ ಮಾಡ್ಬೋದಲ್ಲ? ಖಂಡಿತ ಸರ್, ಮಾಡ್ಕೊಡಿ. ನಮ್ಮ ವೀಕ್ಷಕರಿಗೆ ಇವಾಗ ಶೋರ್ ಸರ್, ಅಮ್ಮವರು ಮಾಡೋದು ಅಡುಗೆ ಅಂದ್ರೆ ಹೌದು ಸರ್. ನಿಮ್ಮ ಖೋವಾ ಮಾಡೋದು ನೋಡ್ಬೋದಾ? ಖಂಡಿತ ಸರ್, ನೋಡಿ ಸರ್. ಬನ್ನಿ, ಅದು ಎಷ್ಟು ಕೆಜಿ ಮಾಡ್ತೀರಿ ಇವತ್ತು ಹಾಲು? ಎಷ್ಟು? 50 ಲೀಟರ್. 50 ಲೀಟರ್ ತರಿಸಿದ್ದೀನಿ ಸದ್ಯಕ್ಕೆ. ನಮ್ಗೆ 50 ಲೀಟರ್ ಮಾಡಿ ತೋರಿಸ್ತೀನಿ. ಆಸ್ ಇಟ್ ಇಸ್ ಲೈವ್ ಆಗಿ ತೋರಿಸ್ಬಿಡಿ ಇವತ್ತು ನೋಡಿ. ಅದೊಂದು ಪುಣ್ಯ ನಮ್ದು. ಬಳ್ಳಾರಿ ಒಳಗೆ ಯಾವಾಗ ಬರ್ಬೇಕು ನಾವು? ಒಂದು ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದ.
ಅಲ್ಲಿಂದ ಎಮ್ಮೆ ಹಾಲು ತರಿಸ್ತೀವಿ ಸರ್, ಡೈಲಿ ಫ್ರೆಶ್. ಇಲ್ಲಿಂದಲೇ ಬರುತ್ತೆ ಫ್ರೆಶ್. ಮುಂಜಾನೆ ಅವರೆಲ್ಲ ಇಟ್ಟುಕೊಂಡು ಇಲ್ಲಿಗೆ ಸಿಟಿಗೆ ಬಂದು ತಗೊಂಡು. ಇದಕ್ಕೆ ಎಮ್ಮೆ ಹಾಲೇ ಆಗ್ಬೇಕಾ? ಎಮ್ಮೆ ಹಾಲೇ ಬೇಕಾಗುತ್ತೆ ಸರ್. ಇವಾಗ ಫಸ್ಟು ಹಾಲು ಹಾಕ್ಬಿಡೋದಾ? ಹಾಂ ಸರ್. ಹಾಂ ನೋಡಿ ಹಾಲು 50 ಲೀಟ್ರ್ ಹಾಲು ಕುದಿಯಕ್ಕೆ ಇಟ್ಬಿಡ್ತಾರೆ. ಇದು ಸುಮಾರು ಈ ಪ್ರಕ್ರಿಯೆ 10 ಗಂಟೆಗೆ ಶುರು ಆಗುತ್ತಾ? ಹೌದು ಸರ್. 10 ಗಂಟೆಗೆ ಶುರು ಮಾಡ್ತಾರೆ ಬೆಳಿಗ್ಗೆ. ರಾಜಶೇಖರ್ ಅವ್ರು, ಈಗ ನಾವು ಕುದಿಯಕ್ಕಂತೂ ಹಾಲು ಇಟ್ವಿ. ಹೌದು ಸರ್. ಇದು ಎಷ್ಟೊತ್ತು ಕುದಿಬೇಕು? ಹಿಂಗೆ 4 ತಾಸು ಕುದಿಬೇಕಾಗುತ್ತೆ. 4 ತಾಸು ಕುದಿಬೇಕು? ಹೌದು ಸರ್. ಓಕೆ. ಇದು ಏನಾರು ಹಾಕ್ಬೇಕು ಇದರಲ್ಲಿ? ಮತ್ತೆ ಏನಾರು ಹಾಕ್ತೀರಾ ಅದೆಲ್ಲ? ಇದು ಸ್ವಲ್ಪ ಗಟ್ಟಿ ಆದ್ಮೇಲೆ ಸಕ್ಕರೆ ಹಾಕಿ ಮತ್ತೆ ಫೈನಲ್ ಪ್ರಾಡಕ್ಟ್ ತೆಗಿತೀವಿ ಸರ್. ಸಕ್ಕರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಇಲಾಚಿ ಹಾಕ್ತೀವಿ ಸರ್. ಹಾಕ್ತೀರಾ? ಅಷ್ಟೇ ಸರ್. 4.5 ಇಂದ 5 kg ಇಟ್ಕೊಂಡಿದ್ದೀರಿ. 5 kg ಸಕ್ಕರೆ. ಹೌದು ಸರ್. ಅದ್ರ ಮೇಲೆ ಲಾಸ್ಟ್ ಅಲ್ಲಿ ಇಲಾಚಿ ಹಾಕ್ತೀವಿ ಸರ್. ಏಲಕ್ಕಿ ಒಂದು 10. ಹೌದು ಸರ್. ಇಷ್ಟೇ ಸರ್, ಪ್ಯೂರ್ ಇರುತ್ತೆ. ಅದಾದ್ಮೇಲೆ ಮೇನ್ ಬರೋದು ನೀವು ಸೌದೆ ಒಲೆಯಲ್ಲಿ ಕುದಿಸೋದೇ ಸರ್ ಮೇನ್. ಹೌದು ಸರ್. ಕುದಿತಾ ಇರ್ಬೇಕದು. ಹೌದು. ಅದು 5 hours ಕುದಿಬೇಕು. ಹೌದು. ಅದಾದ್ಮೇಲೆ ಕೋವಾ ರೆಡಿ ಆಗುತ್ತೆ. ನಾವು ಅದಕ್ಕೋಸ್ಕರ ಬಂದ್ವಿ ಬಳ್ಳಾರಿಗೆ. ಕೋವಾ ಹಿಂಗ್ ರೆಡಿ ಆಗುತ್ತೆ ನೋಡೇ ಬಿಡೋಣ. ಈಗ ಮನೆ ಅಳತೆಗೆ 1 kgಗೆ ಹಾಲು ಮಾಡಿದ್ರೆ 1 ಲೀಟರ್ ಹಾಲಿಗೆ ಸಕ್ಕರೆ ಎಷ್ಟು ಹಾಕ್ಬೇಕು ಅವಾಗ? ಒಂದು 100 ಗ್ರಾಮ್ಸ್ ಸರ್. 100 ಗ್ರಾಮ್ ಸಕ್ಕರೆ. 100 ಗ್ರಾಮ್ಸ್ ಏಲಕ್ಕಿ ಒಂದು 2-3. ಅಷ್ಟೇ ಸರ್. ಬಟ್ ಅಲ್ಲಿ ಕೂಡ 1 hour ಕುದಿಸ್ಬೇಕಾ? ಅದು ಫ್ಲೇಮ್ ಅಷ್ಟು ಬೇಕಾಗಿಲ್ಲ ಸರ್. ಕಡಿಮೆ ಒಂದು 15-20 minutes ಅಲ್ಲೇ ರೆಡಿ ಆಗುತ್ತೆ. ಬಟ್ ಏನಂದ್ರೆ ದೊಡ್ಡ ಪ್ರಮಾಣದ ಹಾಲು ಮಾಡಿದಾಗ ಇನ್ನೂ ಚೆನ್ನಾಗಿ ಕುದ್ದು ಒಳ್ಳೆ ರುಚಿ ಬರುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಬ್ರೌನಿಶ್ ಬರುತ್ತೆ ಸರ್. ಇಲ್ಲೇನೋ ಪ್ರಸಾದ ಇಟ್ಟಿದ್ದೀರಾ? ಹೌದು ಸರ್. ಎಲ್ಲೋಗಿದ್ರಿ? ಅದೇ ಕನಕದುರ್ಗ ಕನಕದುರ್ಗ, ವಿಜಯವಾಡ ಕನಕದುರ್ಗ ದೇವಸ್ಥಾನ ದೊಡ್ಡದು. ಅಲ್ಲಿ ಹೋಗಿ ಬಂದಿದ್ದೀರಿ ಇವತ್ತು ಬೆಳಿಗ್ಗೆ ಬಂದಿದ್ದೀರಿ. ನಮ್ಗೆ ಶೂಟಿಂಗ್ ಇವತ್ತು. ಓಕೆ. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Matulla. Impact Group of Institutions. ತಿರ್ಸ್ತಾನೆ ಇರಬೇಕು. ಕಂಟಿನ್ಯೂಸ್ ಆಗಿ ತಿರ್ಸ್ತಿರ್ಬೇಕು ಸರ್. ಕಂಟಿನ್ಯೂಸ್ ಆಗಿ. ಹೌದು. ಇಲ್ಲಾಂದ್ರೆ ಕೆಳಗಡೆ ಬ್ಲಾಕ್ ಇದು ಕೊಂಡು ಸ್ಮೆಲ್ ಬಂದ್ಬಿಡುತ್ತೆ. ಹೌದಾ? ಸರ್. ಓಕೆ. ಸೊ ಇದು ಅಂದ್ರೆ ನೀವು 4 hours ಆವಾಗ ಬಂದು ತಿರ್ಸ್ತಾ ಇರ್ಬೇಕು? ಖಂಡಿತ ಸರ್. ಹೌದಾ? ಒಂದು ಸ್ಟೇಜ್ ಬಂದ್ಮೇಲೆ ಸಕ್ಕರೆ ಆಡ್ ಮಾಡ್ತೀವಿ ಸರ್. ಒಂದು ಸ್ಟೇಜ್ ಬರ್ಬೇಕು. ಇದು 1.5 hour ಬೇಕಾಗುತ್ತೆ ಈ ತರ ಆಗ್ಬೇಕು. 1.5 hour. ಸರ್. ವೀಕ್ಷಕರೇ, 2 ಗಂಟೆ ಬಿಟ್ಟು ಬಂದಿದ್ವಿ. ಈಗ ಸಕ್ಕರೆ ಹಾಕೋ ಅಂತ ಹೇಗೆ ಕುದಿತಾರೆ ನೋಡ್ಬೋಣ ಬನ್ನಿ. ಸೊ ಹಿಂಗೆ ಕುದಿತಾ ಇದೆ. ಏನು ಸರ್? ಹೌದು ಸರ್. ಇವಾಗ ಇದು ಸ್ವಲ್ಪ ಕಡಿಮೆ ಆಗಿದೆ ಹಾಲು ಅಲ್ಲ? ಹೌದು ಸರ್. ಬಣ್ಣನೂ ಚೇಂಜ್ ಆಗಿದೆ. ಹೌದು ಸರ್. ನ್ಯಾಚುರಲ್ ಕಲರ್ ಬಂತು ಇವಾಗ ಬ್ರೌನಿಶ್ ಆಗಿ. ರಾಜಶೇಖರ್ ಅವರು, ಇವಾಗ ಸಕ್ಕರೆ ಅಮ್ಮ ಹಾಕ್ತಾರೆ. ಹೌದು ಸರ್. ಎಷ್ಟು kg ಇದು? 5 kg ಇದೆ ಸರ್. ಹಾಕ್ಬಿಡಿ. ಇವಾಗ ಸಕ್ಕರೆ ಹಾಕಿದ್ರು. ಹಿಂಗೆ ಕಲಿಸ್ತಿರ್ಬೇಕಾ? ಹೌದು ಸರ್. ನೋಡಿ ಎಷ್ಟು ಪೇಷನ್ಸ್ ಬೇಕಲ್ಲ. ಹೌದು ಸರ್. ಬಹಳ ತಾಳ್ಮೆ ಬೇಕು. ಹೌದು. ಇದು ನೋಡ್ಕೋಬೇಕು. ನೋಡಿ, 2 ನೋಡ್ಕೋಬೇಕು. ಮನೆ ಕೆಲಸ ಇದು ಅಮ್ಮರು ಮಾಡೋದು ಸರ್ ರೆಗ್ಯುಲರ್ ಆಗಿ. ಆದ್ಮೇಲೆ ಗಟ್ಟಿಯಾಗಿ ಬ್ರೌನ್ ಆಗಿ ಬರುತ್ತಾ? ಖಂಡಿತ ಬರುತ್ತೆ. ನೋಡ್ಬಿಡೋಣ. ಓಕೆ. ಆಮೇಲೆ ಏಲಕ್ಕಿ ಹಾಕೋದು ಯಾವಾಗ? ಎಲ್ಲ ರೆಡಿ ಆದ್ಮೇಲೆ ಆಮೇಲೆ ಲಾಸ್ಟ್ ಹಾಕ್ತೀರಾ? ಹೌದು ಸರ್. ಲಾಸ್ಟಿಗೆ ಏಲಕ್ಕಿ. ಸರ್ ಮತ್ತೆ ಈಗ ಹಾಂ ಸರ್. 2 ತಾಸು ಬಿಟ್ಟು ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬನ್ನಿ ನೋಡಿ. ಹಿಂಗಾಯ್ತು ಈಗ. ಹೌದು. ಕಂಪ್ಲೀಟ್ ಆಯ್ತು ನೋಡ್ರಿ ಇದು. ಹೌದು ಸರ್. ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀರಿ. ಅದನ್ನ ಉದುರಿಸ್ಬಿಡ್ತಾರೆ. ಸೊ ನಮಗೆ ಬಳ್ಳಾರಿ ಖೋವಾ ಸಿಕ್ತು. ಅಲ್ಲೇ ರಾಜಶೇಖರ್ ಅವರೇ, ನಿಮ್ಮ ಒಂದು ರಥ ಹೌದು ಸರ್. ಇದೇನಂತೀರಿ?
ಖೋವಾ ರಥ ಸೈಕಲ್ ಖೋವಾ ಇದೆ ಸೈಕಲ್ಲು ಹೌದು. ಹಿಂಗೆ ಹೋಗ್ತೀರಲ್ಲ ನೀವು ಇದೆ ಹೌದು. ಹಾಂ ನೋಡ್ರಿ ಹಿಂಗೆ ಖೋವಾ ಇರುತ್ತೆ ಹಾಂ ಖೋವಾ ಕೊಡ್ತಾರೆ. ಎಷ್ಟು ಅಂತ ಹೇಳಿದ್ರಿ ನೀವು ಒಂದು ಕಪ್ಗೆ? ಸರ್ kg 440 ಕಾಲ್ kg ಬಾಕ್ಸ್ ಬರುತ್ತೆ. ಹಾಂ ನಿಮಗೆ 110 ರೂಪೀಸ್ ಸರ್. ಎಸ್ ಸರ್ ಈ ಥರ ಈ ಸಿಗುತ್ತೆ. ಥರದ್ದು ಬಾಲಾಜಿ ಖೋವಾ ನಮಗೆ ಹಾಕ್ಕೊಟ್ಬಿಡಿ ಇವಾಗ. ಹಾಂ ಸರ್ ಕೊಡಿ. ಎಷ್ಟು ಹಾಕ್ತೀರಿ? ಎಷ್ಟು ಕೊಡೋಣ ಸರ್ ನೋಡಿ. ಅದೇ ಈಗ ಕಪ್ ಹಾಕ್ಕೊಡಿ. ಇದು ಈ ಥರ ಎಲ್ಲೆಲ್ಲಿ ಕೊಡ್ತೀರಾ? ಹೌದು ಸರ್. ಒಂದು ಸ್ವಲ್ಪ ಹಾಕಿ ನೋಡೋಣ. ಎಸ್ ಥ್ಯಾಂಕ್ ಯು. ಅಬ್ಬಬ್ಬ ಹಾಕ್ಕೊಡಿ. ಹಾಂ ನೋಡಿರಿ ಬಿಸಿ ಬಿಸಿ ಇದೆ, ಕೈ ಸುಡ್ತಾ ಇದೆ. ಈ ಥರ ಒಂದು ಸ್ಪೂನ್ ಸಿಗುತ್ತೆ. ಸ್ವಲ್ಪ ಟೇಸ್ಟ್ ಮಾಡ್ಬಿಡೋಣ. ಹಾಂ ನೋಡ್ಕೋಬೇಕು ನೀವು. ಟೇಸ್ಟ್ ಮಾಡಲಾ? ಮಾಡಿ ಸರ್ ಮಾಡಿ. ಬೆಂಗಳೂರಿಂದ ಬಳ್ಳಾರಿಗೆ ಬಂದು ಒಂದು ಖೋವಾ ಇವತ್ತು. 6 ಗಂಟೆ ವೆಯ್ಟ್ ಮಾಡಿ ಇಂಥ ರುಚಿಗೆ. ಎಷ್ಟು ಚೆನ್ನಾಗೈತ್ರಿ ಇದು. ಅಬ್ಬಾ ನಿನ್ನೆ ಅವರು ವಿಜಯವಾಡಕ್ಕೆ ಹೋಗಿ ಕನಕದುರ್ಗಮ್ಮದ ಆಶೀರ್ವಾದ ತೊಗೊಂಬಂದರೆ ಒಳ್ಳೇದಾಗಲಿ ಅಂತ ಖೋವಾ ಕೊಟ್ಟಿದ್ದೀರಾ. ಬಳ್ಳಾರಿಗೆ ಬಂದರೆ ಸೈಕಲ್ ಖೋವಾ ನಿಮ್ಮ ಅಡ್ರೆಸ್ ಎಲ್ಲಿ ಹೇಳಿ ಸಿಗೋದು? ಇದು ಸರ್ ಬಾಂಬೆ ಸ್ಟಾಲ್ ಮುಂದೆಗಡೆ ಸೈಕಲಲ್ಲಿ ನಿಂತಿರ್ತೀವಿ ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ. 5 ಗಂಟೆಯಿಂದ 10 ಗಂಟೆವರೆಗೆ ಬಾಂಬೆ ಸ್ವೀಟ್ ಸ್ಟಾಲ್ ಮುಂದೆಗಡೆ ಸೈಕಲಲ್ಲೇ ನಿಂತಿರ್ತಾರೆ. ಟೇಸ್ಟ್ ಮಾಡಿ. ಈ ಡಬ್ಬ 110 ರೂಪಾಯಿ ಕಾಲ್ kg. ಸೊ ಅದ್ಭುತ ಖೋವಾ ನಿಮಗೆಲ್ಲ ಕಂಪ್ಲೀಟ್ ರೆಸಿಪಿ ತೋರಿಸ್ಬಿಟ್ವಿ ನೋಡಿ. ಲಕ್ಷ್ಮೀ ದೇವಮ್ಮರು ಇದ್ದಾರೆ. ನಮಸ್ಕಾರ ಅಮ್ಮ, ಧನ್ಯವಾದ. ನಿಮಗೂ ಧನ್ಯವಾದ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.